ಈಗ ಇಷ್ಟಿದೆ ಮಾಡ್ಲಿಕ್ಕೆ ಒಂದು ವಾರ ಬೇಕಾಗುತ್ತೆ ಸರ್. ಬೆಂಗಳೂರಿದು ಸುಂಕದಕಟ್ಟೆ 91 ಬರುತ್ತೆ. ಸೊಲ್ಲಾಪುರದಮ್ಮ ನಿಯರ್ ಟೆಂಪಲ್ ಏನಿದೆ ಅದ್ರ ಪಕ್ಕನೇ ಇದೆ ಸರ್. ಈಗ ನಮ್ಮ ತಮ್ಮವ್ರದ್ದಾಗಿರ್ಬೋದು ನಮ್ದಾಗಿರ್ಬೋದು ಇಲ್ಲೇ ಪಕ್ಕನೇ. ಹೌದಾ? ಇದರಿಂದ ಒಬ್ಬ ಗೌರ್ಮೆಂಟ್ ಸಂಬಳದಷ್ಟು ದುಡಿಬಹುದು. ಇದನ್ನ ಯಾರಾದ್ರೂ ಒಬ್ರು ಸ್ವಂತ ಶುರು ಮಾಡಬೇಕು ಅಂದ್ರೆ ಎಷ್ಟು ಬಂಡವಾಳ ಬೇಕು? ಕಲಿಯುವಂತ ಆಸಕ್ತಿ ಇರೋರು ಇದಕ್ಕೆ ಆದ ಒಂದು ಸಂಸ್ಥೆ ಇದೆ. ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಆಗಿದೆ. ನೀವು ಅಲ್ಲಿ ಯಾವುದೇ ರೀತಿ ₹1 ಕೊಡೋ ಅವಶ್ಯಕತೆ ಇಲ್ಲ. ಕೆಲಸ ಕಲಿತೀವಿ ಅಂದ್ರೆ ನಮ್ಮ ಹತ್ರ ಧಾರಾಳವಾಗಿ ಬಂದು ಕಲಿಬಹುದು. ಮತ್ತೆ ಅದಕ್ಕೆ ಏನು ವೇತನ ಕೊಡಬೇಕು ಖಂಡಿತ ಕೊಡ್ತೀವಿ. ಈಗ ನಾವು ಅವರ ಅಂಗಡಿಯಲ್ಲಿದ್ದೀವಿ. ನೋಡ್ತಾ ಇದ್ದೀರಿ ಎಷ್ಟು ಅದ್ಭುತವಾದ ಒಂದು ಸ್ವಂತ ಉದ್ಯಮವನ್ನು ಕಟ್ಟಿಕೊಂಡಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅವರು ಹೇಗೆ ಇದನ್ನು ತಯಾರು ಮಾಡ್ತಾರೆ ಅದನ್ನೆಲ್ಲವನ್ನು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇದು ನಿಮ್ಮ 2ನೇ ಅಂಗಡಿನಾ? ಹಾಂ, ನೋಡಿ ಇದು 2ನೇ ಅಂಗಡಿ. ಇದನ್ನು ತಗೊಳ್ಳಿ, ನೀವು ಇಟ್ಕೊಳ್ಳಿ. ಸೊ ಇದು ನಿಮ್ಮ 2ನೇ ಅಂಗಡಿ ಆಯಿತಾ? ಅಲ್ಲಿರೋದು ನಮ್ದು ಸರ್. ಇಲ್ಲಿ ನಮ್ಮ ಅಣ್ಣವ್ರದ್ದು ಅಂಗಡಿ. ಇದು. ಸೊ ಇಲ್ಲಿ ನೀವು ತಯಾರು ಮಾಡೋದೆಲ್ಲ ಇಲ್ಲೇನೆ? ಹೌದು ಸರ್. ಓಕೆ. ಆರ್ಡ್ರುಗಳೆಲ್ಲ ಬಂದಾಗ ನೀವು ಕೆಲಸ ಮಾಡೋ ಸಮಯದಲ್ಲಿ ಅವ್ರೇನು ಇರೋ ಅವಶ್ಯಕತೆ ಇಲ್ಲ? ಏನಿಲ್ಲ ಸರ್. ಕೊಟ್ಬಿಟ್ಟು ಹೋಗ್ತಾರೆ. ಆರ್ಡರ್ ಕೊಟ್ಬಿಟ್ಟು ಹೋದ್ರೆ ಸರ್ ಇನ್ನ ಎಲ್ಲ ಫಿನಿಶ್ ಮಾಡ್ಬಿಟ್ಟು ನಾವೇ ತಗೊಂಡೋಗಿ ಕೊಡ್ತೀವಿ ದೇವಸ್ಥಾನಕ್ಕೆ. ಮಿಡ್ಲಲ್ಲಿ ಒಂದ್ಸತಿ ಬಂದು ನೋಡ್ತಾರೆ. ಕೆಲವೊಂದು ಜನ ನಮ್ಗೆ ಹೆಂಗೆ ಬರಬೇಕು ಅದೇ ಥರ ಇರಬೇಕು ಅಂದ್ರೆ ಅವ್ರ ಕಲೆಕ್ಷನ್ ಹೇಳಿದ್ರೆ ನಾವು ರೆಡಿ ಮಾಡ್ತೀವಿ ಸರ್. ತಾಂಡೋದ ಮೇಲೂ ಕರೆಕ್ಷನ್ ಹೇಳ್ತಾರೆ? ಅವ್ರು ತಾಂಡೋಗೋದಕ್ಕಿಂತ ಮುಂಚೆ ಸರ್ ಎಲ್ಲ ಫಿನಿಶ್ ಆದ್ಮೇಲೆ ಫೋನ್ ಮಾಡಿ ಹೇಳ್ತೀವಿ ನಾವು. ಬಂದಾದ್ಮೇಲೆ ನಮ್ಗೆ ಈ ಥರ ಇರಬೇಕು ರೆಡಿ ಮಾಡಿಕೊಡ್ತೀರಿ. ಓಕೆ. ನೀವು ಇಲ್ಲಿವರೆಗೂ ಎಷ್ಟು ದೇವಸ್ಥಾನಕ್ಕೆ ಮಾಡಿಕೊಟ್ಟಿದ್ದೀರಿ? ಸುಮಾರಾಗಿದೆ ಸರ್. ಲೆಕ್ಕವೇ ಇಲ್ಲ? ಅದೇನು ಲೆಕ್ಕ ಇಟ್ಕೊಳ್ಳಲ್ಲ ನೀವು? ಓಕೆ. ಬರೋ ಕಸ್ಟಮರ್ಸೇ ಬರ್ತಾರೆ ಅಥವಾ ಮೌತ್ ಪಬ್ಲಿಸಿಟಿ ಆಗಿ ಬೇರೆ 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 ಬೇರೆಯವರು ಬರ್ತಾರೆ? ಬರ್ತಾ ಇರ್ತಾರೆ ಸರ್. ಓಕೆ. ನಮಗೆ ಈ ಸರೌಂಡಿಂಗು ಒಂದು 30% ಆದರೆ ನಮ್ಗೆ ಹೊರಗಡೆ ಕಾಂಟ್ಯಾಕ್ಟು 70% ಹೊರಗಡೆ. ಸೊ ತೋರಿಸಿ ನಿಮ್ಮ ಕೆಲಸದಲ್ಲಿ ಬಳಸೋ ಉಪಕರಣಗಳು ತೋರಿಸಿ ನೋಡಿ ಸರ್. ದೇವಸ್ಥಾನದ ಹಿಂದೆಗಡೆ ಅಲಂಕಾರಕ್ಕೆ ಮಾಡುತ್ತೀವಲ್ಲ ಪ್ರಭಾವಳಿ ಅಂತ. ಏನು ಪ್ರಭಾವಳಿ? ಪ್ರಭಾವಳಿ. ಇದನ್ನು ಮಾಡಲಿಕ್ಕೆ ನೀವು ಎಷ್ಟು ಇದು ಮಾಡ್ತೀರಿ? ಇದು ಅಂದರೆ ಸರ್ ನಾವು ರೆಡಿಮೇಡ್ ಈ ಥರ ಪ್ಲೈನ್ ಶೀಟ್ ಬರುತ್ತೆ, ರೆಡಿ ಸಿಗುತ್ತೆ. ಇದು ನಾವು ಇದನ್ನ ಡ್ರಾಯಿಂಗ್ ಹಾಕೊಂಡು ಈ ಥರ ಎಂಬೋಸಿಂಗ್ ಮಾಡಿ ಆಮೇಲೆ ಕಾಯಿಸಿ ಅಂಟು ಹಾಕಿ ಆಮೇಲೆ ಡಿಸೈನ್ ಮಾಡಿ ಕೊನೆಗೆ ಫೈನಲ್ ಪಾಲಿಶ್ ಮಾಡೋದು ಸರ್. ಫೈನಲ್ ಪಾಲಿಶ್. ಇದಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ನಿಮಗೆ? ನಮಗೆ ಒಂದು ಈಗ ಇಷ್ಟಿದೆ ಮಾಡಲಿಕ್ಕೆ ಒಂದು ವಾರ ಬೇಕಾಗುತ್ತೆ ಸರ್. ಒಂದು ವಾರ ಬೇಕಾ? ಈಗ ಏನು ಅಲ್ಲಿ ದೇವಸ್ಥಾನದಲ್ಲಿ ಇಂಥದ್ದು ಅವಶ್ಯಕತೆ ಇರುತ್ತೆ ಅಂತ ಬರ್ತಾರೆ. ಸೊ ಹಣಕಾಸು ವಿಚಾರದಲ್ಲೂ ಹೇಳಿದ ರೇಟ್ ಅಂತಲೇ ಏನಿರಲ್ಲ ಪಾಪ. ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡ್ತಾರೆ. ಸೊ ಇದನ್ನು ತಯಾರು ಮಾಡ್ಲಿಕ್ಕೆ ಒಂದು ವಾರ ಬೇಕು. ಓಕೆ. ಇದಕ್ಕೆ ಬಳಸೋ ಉಪಕರಣಗಳು, ಈ ಆಯುಧಗಳು ಏನಿದಾವೆ ನಿಮ್ಮಲ್ಲಿ? ಓಕೆ. ಇದನ್ನು ಮಾಡಬೇಕು ಅಂದರೆ ಬಿಡಿ, ಇದನ್ನು ಬಿಡಿ. ಇದನ್ನು ಮಾಡ್ಲಿಕ್ಕೆ ಏನೇನು ಉಪಕರಣ ಬಳಸ್ತೀರಿ ನೀವು? ನಮ್ದು ಟೂಲ್ಸ್ ಇದೆ ಸರ್. ಇದು ಎಲ್ಲ ಡಿಸೈನ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ ಸರ್. ಇದು ಪ್ಲೇನ್ ಶೀಟ್ ಅಲ್ಲಿ ಡ್ರಾಯಿಂಗ್ ಹಾಕೊಂಡು ಎಂಬೋಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಸರ್. ಅದು ಎಲ್ಲ ಉಬ್ಬು ಎತ್ಕೊಳ್ಳಿಕ್ಕೆ ಒಂದೊಂದು ಡಿಸೈನ್ ಟೂಲ್ಸ್ ಇದೆ. ಹಿಂಗೆ ಇಡ್ತೀರಿ? ಅದು ಹೊಡಿತೀವಿ ಸರ್ ಸುತ್ತಿಗೆಲಿ. ಹೌದಾ? ಆಮೇಲೆ ಇದು ಡಿಸೈನ್ ಮಾಡಲಿಕ್ಕೆ ಸರ್. ಇದು ಸೊ ಇಲ್ಲಿ ಇದು ಉಬ್ಬು ಬಂದಿದೆ. ಇದು ಇಲ್ಲಿ ಒಳಗಡೆ ನೋಡಿ ಬರಬೇಕು ಅಂತ ಇದು ಈ ತರ ಉಬ್ಬು ಬರಬೇಕು ಅಂದ್ರೆ ಈ ತರ ಮಳೆಯಲ್ಲಿ ಹೊಡಿತೀವಿ ಸರ್. ನೋಡಿ ಇದು ಪ್ಲೇನ್ ಇರುತ್ತೆ, ಮೊದಲು ಪ್ಲೇನ್ ಇರುತ್ತೆ. ಸೊ ಇಲ್ಲಿ ನೋಡಿ ಹಿಂಗೆ. ಸೊ ಇದಕ್ಕೆ ಏನು ಬಳಸ್ತೀರಿ? ಸುತ್ತಿಗೆಲ್ ಹೊಡಿತೀವಿ ಸರ್. ಸುತ್ತಿಗೆಲ್ ಹೊಡಿತೀರಿ? ಅದು ಫುಲ್ ಕಾಯಿಸಿ ಒಂದು 4 ಸಲ ಕಾಯಿಸಿ ಹೊಡಿಬೇಕು ಸರ್. ಇದು ಒಂದೇ ಎಲ್ಲ ಕುಸಿರಿ ಐತಲ್ಲ, ಅದು ಚಿಕ್ಕ ಮಳೆಯಲ್ಲಿ ಮಾಡೋದು ಸರ್. ಮುಂದೆ ಇಲ್ಲ, ಫ್ರಂಟ್ ಇಂದ. ಓಹೋ. ಲೈನಿಂಗ್ ಎಂಬೋಸ್ ಇರುತ್ತೆ, ಇದ್ರ ಮೇಲೆ ಡಿಸೈನ್ ಆಗುತ್ತೆ. ಇದ್ರ ಮೇಲೆ ಡಿಸೈನ್ ಇರುತ್ತೆ. ಓಕೆ. ಇದಕ್ಕೆ ಡಿಸೈನ್ ಈ ತರ ಕುಸ್ರಿ ಬರಬೇಕು ಅಂದ್ರೆ ಈ ತರ ಚಿಕ್ಕ ಟೂಲ್ಸ್ ಅಲ್ಲಿ. ಓಕೆ. ಜಸ್ಟ್ ಇದನ್ನ ಹಾಕಿದಾಗ ಇದು ಕುಸ್ರಿ ಎಲ್ಲ ಬರಲ್ಲ, ಬಟ್ ಒಂದು ಡಿಸೈನ್ ಬರುತ್ತೆ. ಆಮೇಲೆ ಈ ಸಂಧಿ ಇದೆಲ್ಲ ನೀವು ಎಕ್ಸ್ಟ್ರಾ ಮಾಡ್ಕೊಳ್ಬೇಕು. ಅದಕ್ಕೆ ಈ ಉಪಕರಣಗಳು ಬಳಸೋದು. ಏನಿದೆ ಕುಸ್ರಿ ಕೆಲಸ. ಓಹೋ. ಬಟ್ ಇದು ಈ ಉಬ್ಬೇನಿದೆಯಲ್ಲ, ಇದು ಕೂಡ ಒಂದು ಮೊದಲನೇ ಕಾಲದಲ್ಲಿ ಇದೆ ಸಮತಟ್ಟ. ಆಮೇಲೆ ಒಂದು ಈ ತರದ್ದು ಬಳಸ್ಕೊಂಡು ಜಸ್ಟ್ ಉಬ್ಬು ಮಾಡ್ಕೊಳ್ತೀರಿ, ಆಮೇಲೆ ಕುಸ್ರಿ ಕೆಲಸ ಮಾಡ್ತೀರಿ. ಇದನ್ನ 18 ತಿಂಗಳು ಹಾಕಲ್ತ್ರಿ ಇದನ್ನ? ಸುಮ್ಮನೆ ಹೇಳ್ದೆ. ಅಯ್ಯೋ, ಅದೊಂದು ಭಾಳ ದೊಡ್ಡ ವಿದ್ಯೆ ಅದು. ಓಕೆ. ಇದು ಆಂಜನೇಯನ ದೇವಸ್ಥಾನ. ಓಕೆ. ನೋಡಿ. ಸೊ ಮೊದಲು ಅದಕ್ಕೆ ಬರ್ತೀನಿ. ಈಗ ನನಗೆ ಹೇಳಿ, ಇದನ್ನು ಯಾರಾದರೂ ಒಬ್ರು ಸ್ವಂತ ಶುರು ಮಾಡಬೇಕು ಅಂದರೆ ಎಷ್ಟು ಬಂಡವಾಳ ಬೇಕು?
ಸ್ಟಾರ್ಟಿಂಗ್ ಈಗ ಪ್ರಪ್ರಥಮವಾಗಿ ಏನಾರ ಯಾರು ಒಬ್ರು ವೈಯಕ್ತಿಕವಾಗಿ ಕಲ್ತಿ ಅವ್ರು ಬರ್ಬೇಕು ಅಂದಾಗ ಫಸ್ಟ್ ಅವ್ರು ಯಾವ ತರ ಕಲ್ತಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅಂದ್ರೆ ಈಗ ಇದರಲ್ಲಿ ಲೋಹ ಶಿಲ್ಪ ಅನ್ನೋದು ಏನಿದೆ, ಒಂದು ಸಾಂಪ್ರದಾಯಿಕವಾಗಿ ಈಗಿನ ಇದರಲ್ಲಿ ಸಾಂಪ್ರದಾಯಿಕ ಅನ್ನೋದು ಎಲ್ಲ ನಶಿಸಿ ಹೋಗ್ತಾ ಇದೆ. ಓಕೆ, ಒಂದು ಸಾಂಪ್ರದಾಯಿಕವಾಗಿ ಇರಬೇಕು. ಅದರ ತದನಂತರದಲ್ಲಿ ಅವರು ಯಾವ ರೀತಿ ಕಲ್ತಿರ್ತೀವಿ, ಆತ್ಮವಿಶ್ವಾಸ ಹೇಗಿದೆ ಅನ್ನೋದು ಒಂದು ತುಂಬಾ ಮುಖ್ಯ ಆಗುತ್ತೆ. ನಾವು ಕಲ್ತಿ ಬಂದಾಗ ನಾವು ಯಾವುದೇ ಆರ್ಥಿಕತೆಯಲ್ಲಿ ಮುಂದುವರೆದಿರ್ಲಿಲ್ಲ, ತುಂಬಾ ಹಿನ್ನಡೆಯಲ್ಲಿ ಇದ್ದವ್ರು ನಾವು. ಏನಿತ್ತು ನಿಮ್ಮ ಮನೆ ಪರಿಸ್ಥಿತಿ ಏನಿತ್ತು? ಅಂದ್ರೆ ನಮ್ಗೀಗ ಹೊರಗಡೆ ಅಂದ್ರೆ ನಮ್ಗೆ ಯಾವುದೇ ರೀತಿ ಸ್ವಂತ ಮನೆ ಆಗಲಿ ಜಮೀನಾಗಲಿ ಯಾವುದೇ ರೀತಿ ಇರ್ಲಿಲ್ಲ. ಅಂತ ಬೆಂಬಲ ಕೊಡೋರು ಯಾರು ಇರ್ಲಿಲ್ಲ. ಬೆಂಬಲ ಅನ್ನೋ ಒಂದು ಕಾರಣದಿಂದಾನೆ ಅದೇ ಅವರು ತುಂಬಾ ಏನು ಮುಂದುವರೆದಿಲ್ಲ. ನಮ್ಮ ಅಕ್ಕನ ಮಕ್ಕಳು ಅನ್ನೋ ಒಂದು ಕಾರಣದಲ್ಲಿ ಈಗ ನಮ್ಮ ಮಾಮ ಅವ್ರು ಏನಿದ್ರು ಅವ್ರು ಲೋಹ ಶಿಲ್ಪಕ್ಕೆ ಅಂದ್ರೆ ನಾವು ಪೊಲೀಸ್ ಕೆಲಸ ಈ ತರ ಎಲ್ಲ ಏನಿದೆ ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಾವು ಅಪ್ಲಿಕೇಶನ್ ಹಾಕಿ ಆ ಡಿ ಕಟ್ಟೋದಕ್ಕೂ ಸಹ ನಮ್ಮ ಹತ್ರ ದುಡ್ಡು ತುಂಬಾ ತೊಂದರೆ ಆಗ್ತಿತ್ತು. 800,000 ಅಂದ್ರೆ ಅವತ್ತಿನ ಇದ್ರಲ್ಲಿ ನಮ್ಗೆ ಅದೇ ತುಂಬಾ ದೊಡ್ಡದು. ಅದನ್ನೆಲ್ಲ ಬೆಂಬಲ ಮಾಡಿ ಗೌರ್ಮೆಂಟ್ ಕೆಲಸ ಬೇಕು ಅನ್ನೋದು ತುಂಬಾ ಇತ್ತು. ನೀವೇನು ಓದಿದ್ರಿ ಸರ್? ನಾನು ಸೆಕೆಂಡ್ PU ಮಾಡ್ಕೊಂಡು ITI ಮಾಡಿದ್ದೀನಿ. ಬಟ್ ಏನೋ ಒಂದು ಸಾಧಿಸಬೇಕು ಅಂತ ಇತ್ತು. ನನಗೆ ಇನ್ನೊಂದೇನು ಅಂದ್ರೆ ಒಂದು ವೈಯಕ್ತಿಕವಾಗಿ ಒಳ ಮನಸ್ಸಲ್ಲಿ ಏನಿತ್ತು ಅಂದ್ರೆ ಸ್ವಂತ ಏನಾರ ಮಾಡ್ಬೇಕು ಅಂದ್ರೆ ತುಂಬಾ ಆಸೆ ಇತ್ತು, ಸ್ವಂತ ಮಾಡ್ಬೇಕು. ಬಟ್ ಅದಕ್ಕೆ ದಾರಿ ದೀಪವಾಗಿ ನಮ್ಮನ್ನ ಮುನ್ನಕ್ಕೆ ನೂಕೋರು ಯಾರು ಇರಲಿಲ್ಲ. ಯಾಕಂದ್ರೆ ನಮ್ಮ ಇದರಲ್ಲಿ ಯಾರು ಅಂತವ್ರು ಆಗಿರೋದ್ರಿಂದ ತುಂಬಾ ಕಷ್ಟ ಆಯ್ತು. ಆಗಿನ ಪರಿಸ್ಥಿತಿಯಲ್ಲಿ ನಾವು ಎಲ್ಲಾ ಗೌರ್ಮೆಂಟ್ ಕೆಲಸಕ್ಕೆ ಹಾಕಿ ಪೊಲೀಸಲ್ಲೂ ಸಹ ನಾವು ಫಿಸಿಕಲ್ಲಿ ಪಾಸ್ ಆಗ್ತಾ ಇದ್ದೋ. CET ಏನಿದೆ ಅದರಲ್ಲಿ ನಮಗೆ ನೇರವಾಗಿ ಲಂಚ ಕೇಳಿರ್ತಂತ ಪ್ರತೀತಿ ಇದೆ. ನಾವು ಏನೀಗ ಕಮಿಷನರ್ ಲೆವೆಲ್ ಗಂಟನೂ ಕಾಂಟ್ಯಾಕ್ಟ್ ಮಾಡಿದೀವಿ. ಹೌದಾ? ಬಟ್ ಅಲ್ಲಿ ನಮ್ಗೆ ಲಂಚ ಕೇಳಿದ ಒಂದು ಇದ್ರಿಂದ ಆ ಕೊಡೋದು ಇದ್ರೆ ನಾವು ಜೀವನ ನಡೆಸ್ತೀವಿ ಕೇಳಿದ್ದಾರೆ ಸರ್. ನಮ್ಗೆ IGP ನಮ್ಮ ಒಂದ್ ಕಡೆಯಿಂದ ಕಲೆಕ್ಷನ್ ತಗೊಂಡಾಗ ನಮ್ಗೆ 3 ಲಕ್ಷ ಕೇಳಿದ್ರು. ಯಾವ ಪೋಸ್ಟ್ಗೆ ಸರ್? ಬರೀ ಕಾನ್ಸ್ಟೇಬಲ್ ಕೆಲಸಕ್ಕೆ 3 ಲಕ್ಷ. ಅಂದ್ರೆ ಇದು ಒಂದು 10-12 ವರ್ಷದ ಹಿಂದಿನ ಕತೆ ಇರುತ್ತೆ. ಎಲ್ಲ ಕಾಲದಲ್ಲೂ ಅದಿದ್ದಿದೆ. ಓಕೆ. ಅಂದ್ರೆ ಅವತ್ತಿನ ಪರಿಸ್ಥಿತಿಯಲ್ಲಿ ನಾವು ಫಿಸಿಕಲಿ ಪಾಸ್ ಆಗಿ ಮತ್ತೆ CET ಇದೆಲ್ಲ ಕಷ್ಟ ಆಯ್ತು. ಓಕೆ. ಏನಾರ ಮಾಡ್ಬೇಕಂತ ಇಲ್ಲ, ಹಿಂಗೆ ಲೋಹ ಶಿಲ್ಪ ಏನಿದೆ ತರಬೇತಿ ಈ ತರ ಇದೆ, ಒಂದು ಒಳ್ಳೇದಾಗುತ್ತೆ ಅಂತ ಮುಂದೆ ಆಲೋಚನೆ ತುಂಬಾ ಇತ್ತು ಅವ್ರಿಗೆ ಮಾಡಿ ಅನ್ನೋದು ಇತ್ತು. ಬಟ್ ಹೋದಾಗ್ಲೂ ನಮ್ಗೆ ಈ ರೀತಿಲಿ ಇವತ್ತು ಬೆಳವಣಿಗೆ ಆಗುತ್ತೆ ಅನ್ನೋದು ಕನಸಿನಲ್ಲೂ ಸಹ ತಿಳ್ಕೊಂಡಿರ್ಲಿಲ್ಲ. ಸೊ ನೀವು 18 ತಿಂಗಳು ಗುರುಕುಲದಲ್ಲಿ ಇದ್ದ ಕೆನರಾ ಬ್ಯಾಂಕ್ ಏನಿದೆ ಸ್ಪಾನ್ಸರ್ಡ್ ಅಲ್ಲಿ, ಮತ್ತೆ ನಮ್ಗೆ ಗುರುಗಳು ಸಹ ಅಷ್ಟೇ ಬೆನ್ನೆಲುಬಾಗಿ ನಮ್ಗೆ ಪ್ರೋತ್ಸಾಹ ನೀಡಿದರು. ಹೌದಾ? ಈಗ ನೀವು ಗೌರ್ಮೆಂಟ್ ಕೆಲಸ ತಗೊಂಡು ಏನ್ ಮಾಡ್ತೀರಾ, ಅದೇ ಕೆಲಸಗಾರರಿಗೆ ಏನ್ ಸಂಬಳ ಬರುತ್ತೆ ಅದನ್ನ ನೀವು ತಗೊಂಡು ಇನ್ನೊಬ್ಬರಿಗೆ ಕೆಲಸ ಕೊಟ್ಟು ಮಾಡುವಂತ ನಿಮ್ಗೆ ಶಕ್ತಿ ಇರುತ್ತೆ. ನಿಮ್ಮ ಉತ್ಸಾಹ ಹೇಗಿರುತ್ತೆ ಮತ್ತೆ ನಮ್ಮ ಆತ್ಮವಿಶ್ವಾಸ ಹೇಗಿರುತ್ತೆ ಅದನ್ನೇ ಡಿಪೆಂಡ್ ಅನ್ನೋದು ಪ್ರತಿ ದಿವಸ ಒತ್ತಿ ನಮ್ಮನ್ನ ಫಸ್ಟ್ ಒಂದು ಶಿಲೆಯಾಗಿ ನಮ್ಮನ್ನ ಮಾಡ್ತಾರೆ. ನೋಡಿ, ಇದು ಬಹಳ ಒಳ್ಳೆ ಪ್ರಶ್ನೆ. ನೀವೇ ಕಲ್ಲಾಗಿ ಹೋಗಿರ್ತೀರಾ ಒಂದ್ ಬಂಡೆ, ನಿಮ್ಮನ್ ಮೊದ್ಲು ಶಿಲೆ ಮಾಡಿದ್ರೆ ಪೂಜೆಗೆ ಯೋಗ್ಯವಾದ ಮೂರ್ತಿ ಮಾಡಬೇಕು. ಅರ್ಹತೆ ಇಲ್ಲ ಅನ್ನೋದು ನನಗೆ ಒಳ ಮನಸ್ಸಲ್ಲಿ ಕೊರಿತಾ ಇತ್ತು. ಶಿಲ್ಪಿ ಕೆಲಸ ನೋಡಿಲ್ಲ, ಮಾಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಹೋಗಿರೋದೇ ಅಲ್ಲಿ ನನ್ನನ್ನ ಒಂದು ಶಿಲೆಯಾಗಿ ಮೊದಲು ಮಾಡಿದ್ದು ನಮ್ ಗುರುಗಳು ಮಾಡಿ ಓಕೆ ನೀನ್ ಮಾಡ್ತೀಯ ಅನ್ನೋದಕ್ಕೆ ಒಂದು ಹಿನ್ನೆಲೆಯಾಗಿ ಸ್ಫೂರ್ತಿದಾಯಕವಾಗಿ ಮಾತಾಡಿ ನಮ್ಮನ್ನ ಉರ್ದುಂಬಿಸಿ ಈ ಕೆಲಸ ಕಲಿತೀವಿ. ಓಕೆ, ಅಲ್ಲಿಂದ ಕಲ್ತು ಬಂದ್ರಿ. ಇಲ್ಲಿ ಮಾಡುವಷ್ಟು ದುಡಿಮೆ ಇನ್ವೆಸ್ಟ್ಮೆಂಟ್ ಅದೇ ಮತ್ತೆ ನಾನು ಮೊದಲನೇ ಪ್ರಶ್ನೆ ಅದೇ ಇತ್ತು. ಬಂದು ಏನ್ ಮಾಡಿದ್ರಿ? ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕಾಯ್ತು? ಇನ್ವೆಸ್ಟ್ಮೆಂಟ್ ನಮ್ಗೆ ಸ್ಟಾರ್ಟಿಂಗ್ ಒಂದು 50,000 ಬೇಕಾಗಿತ್ತು. ಅಂದ್ರೆ ಅದೇನು ಅಂದ್ರೆ ನಮ್ಗೆ ಮೆಟೀರಿಯಲ್ ಅಷ್ಟೇ, ಅದು ಬಾಡಿಗೆಗೆ ಟೂಲ್ಸ್ ಶೀಟ್ಸ್ ಇವಕ್ಕ ಅಂದ್ರೆ ಸಾಲಲ್ಲ, ಅದು ಅವತ್ತಿನ ಪರಿಸ್ಥಿತಿಗೆ ಅಷ್ಟು ಬೇಕಿತ್ತು. ಓಕೆ. ಅಂದ್ರೆ ನಮ್ಗೆ ಅಡ್ವಾನ್ಸ್ ಕೊಡೋದು ಇದೊಂದು 10 ವರ್ಷದ ಹಿಂದಿನ ಕತೆ. ಹೌದೌದು. ಇವತ್ತಿಗೆ ಅದೇ ಅಮೌಂಟ್ ಇಷ್ಟಿರ್ಬೋದು. ಇವತ್ತಿನ ಇದಕ್ಕೆ ಒಂದು 2-3 ಲಕ್ಷ ಬೇಕಾಗುತ್ತೆ. ನಾನು ಹೊಸದಾಗಿ ಶುರು ಮಾಡಬೇಕು ಅಂದ್ರೆ ಒಂದು 2-3 ಲಕ್ಷ ಮಿನಿಮಮ್ ಬೇಕು. ಅಂದ್ರೆ ಅಲ್ಲಿ ಕಲ್ತವರೆಲ್ಲ ಶುರು ಮಾಡ್ತಾರೆ ಅಂತ ಏನಿಲ್ಲ. ಕೆಲವೊಬ್ರು ಕಲ್ತವ್ರು ಸುಮ್ಮನೆ ಹೋಗ್ತಾರೆ. ಅವ್ರಿಗೆ ಆಸಕ್ತಿನೂ ಇರಬೇಕು, ಅವರೇ ಒಂದು ಶಿಲ್ಪಿ ಆಗಿರ್ಬೇಕು. ಉತ್ಸವವಾಗಿ ನಾವು ಮಾಡ್ತೀವಿ, ಮತ್ತೆ ನಾವು ಮಾಡಿದ್ರು ಅದ್ರ ಬಗ್ಗೆ ಹಿನ್ನೆಲೆ ತಿಳ್ಕೊಂಡಿರ್ಬೇಕು. ಈಗ ಶಿಲ್ಪ ಅಂದ್ರೆ ಏನು, ಈಗ ನಾವು ಪಂಚತಾಳ ಅಂದ್ರೇನು, ನವತಾಳ ಅಂದ್ರೇನು, ಸಪ್ತತಾಳ ಅಂದ್ರೇನು, ಯಾವ ರೀತಿ ಮಾಡ್ಬೇಕು, ಪೂಜೆಗೆ ಯಾವ ರೀತಿ ಯೋಗ್ಯವಾಗಿರ್ಬೇಕು, ಇದೆಲ್ಲ ಮುಖ್ಯವಾಗುತ್ತೆ. ನೀವು ಇದೆಲ್ಲ ಮಾಡ್ಬೇಕಾದ್ರೆ ನಿಮ್ಮಲ್ಲಿ ಏನಾದ್ರು ಮೈಲಿಗೆ ಮಡಿ ಎಲ್ಲ ಪಾಲಿಸ್ತೀರಾ ನೀವು? ಖಂಡಿತ ಸರ್. ಹೌದಾ? ಈಗ ಒಂದು ಆಂಜನೇಯನ ದಿವಸ ಮಾಡ್ತೀರಾ, ಏನಿರುತ್ತೆ ಅದಕ್ಕೆ ನಿಮ್ಮ ಆಚರಣೆ?
ಆಚರಣೆ ಇದೆ. ಈಗ ನಾವು ಪ್ರತಿನಿತ್ಯ ಸಂಧ್ಯಾ ವಂದನೆ ಎಲ್ಲ ಮಾಡ್ಬೇಕಾಗುತ್ತೆ. ಅಂದ್ರೆ ಕೆಲವರು ಮಾಡೋ ರೀತಿ ಪದ್ಧತಿ ಉಳಿಸ್ಕೊಂಡಿದ್ದಾರೆ. ಒಬ್ಬ ಶಿಲ್ಪಿ ಆಗ್ಬೇಕಾದ್ರೆ ಮುಂಚೆ ಸ್ಥಪತಿ ಆಗಿರ್ಬೇಕಾಯ್ತು, ಅಂದ್ರೆ ಅವನಿಗೆ ಎಲ್ಲಾ ರೀತಿಯ ಶಿಲ್ಪ ಜ್ಞಾನ ಇರ್ಬೇಕಾಗಿತ್ತು. ಅದ್ರ ಬಗ್ಗೆ ಎಲ್ಲ ಈಗ ಶ್ಲೋಕಗಳು ಗೊತ್ತಿರ್ಬೇಕಾಗಿತ್ತು. ಕಾಲಕ್ರಮೇಣ ಏನಾಗಿದೆ ಅಂದ್ರೆ ಇದು ನಶಿಸಿ ಹೋಗಿ ಕೆಲವು ಈಗ ನಾವು ಸಂಪೂರ್ಣವಾಗಿ ಕಲ್ತಿದ್ದೀವಿ ಅನ್ನೋದು ಇಲ್ಲ, ಪರಿಪೂರ್ಣ ಅನ್ನೋದೇ ಇಲ್ಲ. ಈ ವಿಚಾರ ಒಂಚೂರು ಶಾಸ್ತ್ರೀಯ ಉಳಿಸ್ಕೊಂಡಿದ್ದೀವಿ ಅಂತ ಸ್ವಲ್ಪ ಮಟ್ಟದಲ್ಲಿ ಸಂಪ್ರದಾಯ ಉಳಿಸ್ಕೊಂಡಿದ್ದೀವಿ, ಮಾಡ್ತಾ ಇದ್ದೀವಿ. ಅದಕ್ಕೆ ಶ್ಲೋಕ ಎಲ್ಲ ಇದಾವ? ಖಂಡಿತ. ಒಂದ್ ಯಾವ್ದಾದ್ರು ಹೇಳಿ. ಈಗ ಶ್ಲೋಕಗಳು ಅಂದ್ರೆ ಈಗ ಒಂದು ವಿಗ್ರಹದ ಏನಿದೆ, ಈಗ ಒಂದು ಗಣೇಶನ್ ಮಾಡ್ತೀವಿ ಅಂದ್ರು ಅದಕ್ಕೆ ಆಯುಧಗಳು ಏನಿರುತ್ತೆ ಆ ಶ್ಲೋಕದಲ್ಲಿ ಎಲ್ಲ ಪಠನೆ ಆಗಿ ರೆಡಿ ಇರುತ್ತೆ. ಅದ್ರ ಬಗ್ಗೆ ಪುಸ್ತಕನೂ ಇದೆ. ಹೌದಾ? ನಮ್ಗೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಎರಡು ಇರೋದ್ರಿಂದ ನಮ್ಗೆ ಫಸ್ಟ್ ಒಂದು 6 ತಿಂಗಳು ಡ್ರಾಯಿಂಗು ಮತ್ತೆ ಥಿಯರಿ ಎಲ್ಲ ಮಾಡಿ ಅದನ್ನ ಮುಂದಿನ ಹೇಗೆ ನಾವು ಬೆಳೆಸ್ಕೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಓಕೆ, ನೀವು ಒಂದು ವಿಗ್ರಹ ತಯಾರು ಮಾಡಬೇಕಾದ್ರೂ ನಿಮ್ಮದೇ ಆದ ಒಂದಷ್ಟು ಮಡಿ ಮೈಲಿಗೆಗಳು ಇರ್ತವೆ, ಖಂಡಿತ ಪಾಲಿಸ್ತೀರಾ? ಹೌದು ಸರ್. ಅಂದ್ರೆ ಅದನ್ನ ಅಟ್ಟು ಕೊಡೋವರೆಗೂ ಕೂಡ ಅದನ್ನ ನಾವೀಗ ಕೆಲವರು ಏನು ಅನ್ಕೋತಾರೆ, ಈಗ ಮಾಡೋ ಪ್ರೊಸೀಜರ್ ಅಲ್ಲಿ ಒಬ್ಬ ಶಿಲ್ಪಿ ಅದನ್ನು ಕಾಲಲ್ಲಿ ಸಹ ತುಳಿದು ಕೆಲಸ ಮಾಡ್ತಿರ್ತಾನೆ. ಆದ್ರೆ ನೋಡೋ ದೃಷ್ಟಿ ಏನಾಗಿರುತ್ತೆ, ಒಂದು ದೇವರನ್ನ ತುಳಿತಿದ್ದಾನೆ ಅನ್ನೋ ಭಾವನೆ ಬರುತ್ತೆ. ಆ ಭಾವನೆ ತಪ್ಪು. ಯಾಕೆಂದ್ರೆ ಒಂದು ಶಿಲೆ ಬರೀ ಕಾಲಿಗೆ ಏನ್ ಶೀಟ್ ಇದೆ ಅದನ್ನ ಕೈ ಮುಗ್ದಿ ನಮಸ್ಕಾರ ಮಾಡಿ ಅಂದ್ರೆ ಯಾರು ಮಾಡಲ್ಲ. ಅದನ್ನ ನಾವು ಶಿಲೆ ಕೊಡ್ಬೇಕಾದ್ರೆ ಈಗ ಕೆಲವರು ಹೇಳ್ಕೊಳ್ತಾರೆ ಏನೋ ಕಾಲಲ್ಲೆಲ್ಲ ಇದ್ ಮಾಡ್ತಿದಾರೆ, ಅದು ತಪ್ಪು. ಅದು ಈಗ ನಮಗೂ ಅಷ್ಟೇ ಶ್ರದ್ಧೆ ಭಕ್ತಿ ಎಲ್ಲಾ ಇರುತ್ತೆ. ಒಂದು ಆಕಾರ ಕೊಡೋ ಗಂಟ ನಾವು ಅದ್ ಮಾಡ್ಲೇಬೇಕು, ಯಾಕಂದ್ರೆ ವಿಧಾನನೇ ಆಗಿರುತ್ತೆ. ರೈತ ಆಗಿ ಮಣ್ಣು ತುಳಿಬಾರ್ದು ಅಂದ್ರೆ ಹೆಂಗೆ ಅಂತ ರೆಡಿ ಆದ ಮೇಲೆ ನಾವು ಅದಕ್ಕೆ ಅಷ್ಟೇ, ಈಗ ನಾನ್ ಮಾಡಿದೀನಿ ಕೆಲಸ ಮಾಡಿದೀನಿ ಅಹಂ ಇರಲ್ಲ, ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ನಾವು ಸಹ ಕೈ ಮುಗಿತೀವಿ. ಹೌದಾ? ಬಟ್ ಮಾಡೋ ಸಮಯದಲ್ಲಿ ಕಾಲೆಲ್ಲ ಟಚ್ ಆದ್ರೂ ಕೂಡ ಅದನ್ನ ಅಪವಾದ ಅಂತ ಭಾವಿಸೋದು ಒಳ್ಳೇದಲ್ಲ. ಯಾಕಂದ್ರೆ ಈಗ ಒಬ್ಬ ರೈತನಾಗಿ ಓಡಾಡ್ಬೇಕಲ್ಲ. ಉದಾಹರಣೆಗೆ ಈಗ ಏನ್ ಪ್ಲೇನ್ ಶೀಟ್ ಇದೆ, ಈಗ ಇದೇ ಶೀಟ್ ಅಲ್ಲಿ ನಾವು ಒಂದು ಮೂರ್ತಿ ಮಾಡಿದ್ರೆ, ಈಗ ಮಾಮೂಲಿ ಬಿಸಾಕಿದ್ರೆ ಒಂದು ಶೀಟ್ ಅಷ್ಟೇ ಇದು. ಇದನ್ನ ಮೂರ್ತಿ ಮಾಡಿ ನಾವು ರೆಡಿ ಮಾಡಿದ್ರೆ ಇದು ಒಂದು ಶಿಲೆಯಾಗಿ ಪೂಜೆಗೆ ಯೋಗ್ಯ ಆಗಿ ಮಾಡ್ಬೋದು. ನಾವು ಮಾಡೋದು ಉಪ್ಪು ಶಿಲ್ಪ ಮಾಡುತ್ತೀವಿ. ಮತ್ತೆ ಈಗ ಅದ್ರಲ್ಲಿ ಅರ್ಧ ಚಿತ್ತ, ಪೂರ್ಣ ಚಿತ್ತ, ಈ ರೀತಿ ಎಲ್ಲ ಬರುತ್ತೆ. ಪೂರ್ಣ ಚಿತ್ತ ಅಂದ್ರೆ ಈ ತರ ವಿಗ್ರಹಗಳು ಬರುತ್ತೆ. ಉಪ್ಪು ಶಿಲ್ಪ ಇದು ಅರ್ಧ ಚಿತ್ತ ಅಂತೀವಿ. ಇದು ಅರ್ಧ ಚಿತ್ತ ಅಂದ್ರೆ ಈ ಶೀಟ್ ಅಲ್ಲಿ ಮಾಡುವಂತದ್ದು ಅರ್ಧ ಚಿತ್ತ ಬರುತ್ತೆ. ವಿಗ್ರಹದಲ್ಲಿ ಮಾಡಿದಾಗ ಪೂರ್ಣ ಚಿತ್ತ ಆಗುತ್ತೆ. ರೇಖಾ ಚಿತ್ತ ಈ ಫೋಟೋದಲ್ಲಿ ಏನಿರುತ್ತೆ ಇದು ರೇಖಾಚಿತ್ರ. ಓಕೆ, ಇವು ಮೂರನ್ನು ನೀವು ಮಾಡ್ತೀರಾ ಸರ್? ನಾವು ಈಗ ಉಬ್ಬು ಶಿಲ್ಪ ಮತ್ತೆ ಪೂರ್ಣ ಚಿತ್ರ ಇವೇನಿದೆ ನೋಡಿ. ಇಲ್ಲೊಂದು ಅದ್ಭುತ ಜೀವನ ಪಾಠ ಏನಂದ್ರೆ, ಇದು ಕೈ ಮುಗಿರಿ ಅಂದ್ರೆ ಯಾರು ಮುಗಿಯಲ್ಲ. ಅದೇ ಇದರಿಂದ ತಯಾರಾಗಿರುವ ಆಂಜನೇಯಲ್ಲಿದೆ. ನೋಡಿ, ಇದರಿಂದ ತಯಾರಾಗಿರುವ ಇದಕ್ಕೆ ನಾವು ಸಮರ್ಪಣೆ ಮಾಡ್ಕೊಳ್ತೀವಿ. ನೋಡಿ, ದೃಷ್ಟಿಕೋನ ಅದನ್ನೇ ಗುರುಗಳು ಹೇಳೋರು. ಆ ಹಣ್ಣಂಗಡಿಲಿ ಬಾಳೆಹಣ್ಣು ಕೊಂಡ್ಕೊಳ್ಬೇಕಾರೆ ಕೊಡಮ್ಮ ಅಂತ ತಾಂಬರ್ತೀವಿ. ಪೂಜಾರಿಯಿಂದ ಅದೇ ಬಾಳೆಹಣ್ಣು ವಾಪಸ್ ಇಸ್ಕೊಂಬೇಕಾರೆ ಅಯ್ಯೋ ಸ್ವಾಮಿ ಅಂತ ಇಸ್ಕೊಳ್ತೀವಿ. ದೃಷ್ಟಿ ಬದಲಾಯಿತು. ಗರ್ಭಗುಡಿಗೆ ಹೋಗಿ ಬಂದು ಬಾಳೆಹಣ್ಣಾಗಿ ಉಳಿದಿಲ್ಲ, ಅದು ಪ್ರಸಾದವಾಯಿತು ಅಂತ. ಸೊ ಹಂಗೆ ಇದಕ್ಕೆ ಹೌದು ಇದ್ರದ್ದೇ ಆದ ಮಹತ್ವ ಇದೆ, ಬಟ್ ಇದಕ್ಕೆ ಯಾರು ಕೈ ಮುಗಿಯಲ್ಲ. ಆದರೆ ಒಂದು ಹಂತ. ಸೊ ನಮ್ಮ ಬದುಕು ಅಷ್ಟೇ, ಕೆಲವು ವಿದ್ಯೆ ಯೋಗ್ಯತೆಗಳನ್ನ ಸಂಪಾದಿಸಿದ ಮೇಲೆ ನಾವು ಹಿಂಗಾಯ್ತೀವಿ. ಇಲ್ಲಾಂದ್ರೆ ಬರೀ ಇದೆ ಅಲ್ಲ. ವೆರಿ ನೈಸ್. ಯಾಕಂದ್ರೆ ಕೆಲವೊಂದು ತಪ್ಪು ಭಾವನೆ ಇರುತ್ತೆ ನೋಡೋ ರೀತಿಲಿ. ಹಿಂದಿನ ಇದ್ರಲ್ಲಿ ಒಂದು ಕೆಲಸನ ಅರ್ಸ ಅದನ್ನು ಯಾರಿಗೂ ಅಂದ್ರೆ ಈಗ ಶಿಲ್ಪಿ ಅದನ್ನು ಅರ್ಸನ್ಗೂ ಸಹ ಈ ಕೆಲಸ ತೋರಿಸ್ತಾ ಇರ್ಲಿಲ್ಲ. ಮುಂದೆ ಇದ್ದಿದ್ದ ಪ್ರತೀತಿ ಅಷ್ಟು ರಹಸ್ಯ. ರಹಸ್ಯ ಏನಕ್ಕೆ ಅಂದ್ರೆ ಇಂಥ ತಪ್ಪು ಭಾವನೆಗಳು ಮೂಡುತ್ತೆ ಅನ್ನೋ ಕಾರಣಕ್ಕೆ. ಹೌದು. ಆ ಕಾರಣದಲ್ಲಿ ಒಂದು ಕುತೂಹಲ ಜನರಲ್ಲಿ ಇರಬೇಕು, ಹೆಂಗ್ ಮಾಡ್ತಾರೆ ಅಥವಾ ಅದಕ್ಕೊಂದು ಶ್ರದ್ಧೆ ಇರುತ್ತೆ ಅವ್ರಿಗೆ ಅಂತ. ಬಟ್ ನಿಮ್ಮ ಕಾಲ್ ಟಚ್ ಆಗೋದೆಲ್ಲ ಅವ್ರಿಗೆ ಬೇಕಾದಂತ ತಿಳ್ಕೊಂಡ್ಬಿಡ್ತಾರೆ ಅವರು. ಇವ್ರ ಮರ್ಯಾದೆ, ದೇವ್ರಿಗೆ ಮರ್ಯಾದೆ ಕೊಡಲ್ಲ, ಇವ್ರ ಎಂತ ಶಿಲ್ಪಿಗಳು ಅಂತ. ಇದಕ್ಕೆ ಯಾರೋ ಮಹಾನುಭಾವರು ಅವಾಗೆಲ್ಲ ಸಿನಿಮಾಗಳು ಎಲ್ಲೋ ಸಂದಿಲಿ ಯಾವುದೋ ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಾ ಇದ್ದೋ, ನಟರನ್ನು ನೋಡಬೇಕು ಅಂದ್ರೆ ಎಲ್ಲೋ ಹೋಗ್ಬೇಕಿದ್ದಂತೆ. ಈಗ ಬೀದಿಲಿ ಶೂಟಿಂಗ್ ಆಗೋದ್ರಿಂದ ನಾನು ಮೊನ್ನೆ ನೋಡಿದ್ದೆ ಅವನ್ನ ಅಂದ್ರೆ ಯಾವ ಕುತೂಹಲನೂ ಉಳಿದಿಲ್ಲ ಈಗ. ಅವಾಗೆಲ್ಲ ರಾಜ್ಕುಮಾರ್ ಅವರು ದೊಡ್ಡವರೆಲ್ಲ ಒಂದು ಸ್ಟುಡಿಯೋದೊಳಗಡೆ ಶೂಟಿಂಗು, ಅವ್ರನ್ನ ನೋಡೋದು ಅಂದ್ರೆ ದೊಡ್ಡ ಭಾಗ್ಯ. ಇವಾಗ ಬೀದಿಲೂ ಸಿಗ್ತಾರೆ ಅಂತ. ಸೊ ಕೆಲವು ರಹಸ್ಯ ಇಡ್ತಿದ್ದೆ ಆ ಜನರಲ್ಲಿ ಆ ಕುತೂಹಲ ಇರಲಿ, ಮತ್ತು ತಪ್ಪು ತಿಳಿಯೋದು ಬೇಡ ಅಂತ. ಒಬ್ಬ ನಟ ಆಗ ಕಂಡ್ರೆ ಒಂದು ನಟ, ದಿಸ ಕಾಣ್ತವನಿ ಅಂದ್ರೆ ಯಾರು ಮೂಸ್ ನೋಡಲ್ಲ ಅಲ್ವಾ? ವೆರಿ ಗುಡ್. ಹೌದು. ಸೊ ಇವತ್ತಿಗೆ ಒಂದು 2 ಲಕ್ಷನಾದ್ರೂ ಬಂಡವಾಳ ಬೇಕು. ಓಕೆ, ಬಟ್ ಈ ಕಲಿಯೋ ಸಮಯದಲ್ಲೂ ಕೂಡ ಒಂದು ಭಯಂಕರ ತಪಸ್ಸಲ್ವಾ ಅದು? ಖಂಡಿತ ಸರ್. ಸುಮ್ಮನೆ ಲೆಕ್ಕಾಚಾರದಲ್ಲಿ ಈಗ ನಾವು ಹೇಳ್ಬೇಕು ಅಂದ್ರೆ ನಮ್ಗೆ ಸ್ಮಾರ್ಟ್ ಫೋನ್ ಎಲ್ಲ ಅಲೋ ಇಲ್ಲ ಅಲ್ಲಿ.
ಆ ಫೋನು ಒಂದು ಕೆಟ್ಟದಕ್ಕೂ ಯೂಸ್ ಆಗುತ್ತೆ, ಒಳ್ಳೇದಕ್ಕೂ ಯೂಸ್ ಆಗುತ್ತೆ. ಬಟ್ ನಮ್ಗೆ ಒಳ್ಳೇದಕ್ಕೆ ತುಂಬಾ ಯೂಸ್ ಮಾಡೋದಕ್ಕೆ ಗುರುಗಳು ತಿಳಿಸ್ತಾ ಇದ್ರು. ಬಟ್ ಆ ಟೈಮಲ್ಲಿ ಇರ್ಲಿಲ್ಲ. ಇದ್ದಿದ್ರೆ ಮೋಸ್ಟ್ಲಿ ನಾವು ಕಲಿತಾ ಇದ್ವೋ ಇಲ್ಲ. ಯಾಕಂದ್ರೆ ಈಗಿನ ಮಕ್ಕಳು ಸಹ ಯಾವಾಗ್ಲೂ ಇಟ್ಕೊಂಡಿರ್ತಾರೆ. ಇದನ್ನ ಕಲಿಬೇಕು ಅಂದ್ರೆ ಏಕಚಿತ್ತ ಇರ್ಬೇಕು, ಏಕಚಿತ್ತ ಇರ್ಬೇಕು, ಅದ್ರದ್ದು ಆಸಕ್ತಿ ಇರ್ಬೇಕು. ಅಷ್ಟೆಲ್ಲ ಇದೆ. ಈಗ ಕಲ್ತವ್ರೆಲ್ಲ ಓನ್ ಆಗಿ ಮಾಡ್ತಿದ್ದಾರೆ, ಜೀವನ ರೂಪಿಸ್ಕೊಂಡಿದ್ದಾರೆ ಅನ್ನೋದು ಸುಳ್ಳು. ಗುರುವಿಗೆ ಗುಲಾಮ ಆಗಬೇಕು. ಖಂಡಿತ ಸರ್ ಅಲ್ವಾ? ಹೌದು. ಈಗ ನಮ್ ಗುರುಗಳು ಇವತ್ತು ಸಹ ಏನೇ ಇದ್ರು ನಿರಂತರವಾಗಿ ಸಂಪರ್ಕದಲ್ಲಿ ಇದೀವಿ. ಈಗ ಯಾವುದೇ ರೀತಿಯಲ್ಲಿ ಅವ್ರ ಮಾರ್ಗದರ್ಶನ ಕೆಲವು ಟೈಮಲ್ಲಿ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತೆ. ಈ ಕೆಲಸವನ್ನ ಹೆಚ್ಚು ಮಹತ್ವ ಕೊಡ್ತಾರ ಈ ಸಮಾಜ ನಿಮ್ಮ ಅನುಭವದಲ್ಲಿ? ಹೌದಾ? ಇದನ್ನ ಕಡಿಮೆ ಅನ್ನೋ ತರ ಏನಿಲ್ಲ. ಹೌದಾ? ಇದರಿಂದ ಒಬ್ಬ ಗೌರ್ಮೆಂಟ್ ಸಂಬಳದಷ್ಟು ದುಡಿಬಹುದು. ಖಂಡಿತ ಸರ್. ಹೌದಾ? ಅವ್ರ ಆತ್ಮವಿಶ್ವಾಸ ಹೇಗಿದೆ ಅದ್ರ ಮೇಲೆ ಡಿಪೆಂಡ್. ಅದ್ರ ಮೇಲೆ ಅಂದ್ರೆ ಈಗ ನಮ್ಮ ಅವ್ರು ಕಲ್ತಿ ಒಬ್ಬರೇ ಮಾಡ್ತೀವಿ ಅಂದ್ರೂ ಖಂಡಿತ ನಿರಂತರವಾಗಿ ಅವ್ರಿಗೆ ಸಾಕು ಅನ್ನೋಷ್ಟು ನಿರಂತರವಾಗಿ 3 ರಿಂದ 6 ತಿಂಗಳು ಯಾವುದೇ ಶಿಲ್ಪಿ, ಒಳ್ಳೆ ಶಿಲ್ಪಿ ಆದವ್ರಿಗೆ 6 ತಿಂಗಳು ಖಂಡಿತ ಬಿಸಿ ಇರ್ತಾರೆ. ಈಗ ನಾವು ಉದಾಹರಣೆಗೆ ಈಗ ಶಿವರಾತ್ರಿ ಆದ್ಮೇಲೂ ಸಹ ಬಿಸಿ ಇದೀವಿ. ಬಟ್ ಈಗ ನಾಳೆನೇ ಬೇಕು ಅಂತ ಕೇಳಿದ್ರು ಸಿಗಲ್ಲ. ಏನು ಅಂದ್ರೆ ಒಂದು ಕಲೆದು ಹೇಗಿದೆ, ಹಿನ್ನೆಲೆ ಏನಿದೆ ಅದನ್ನ ನಿರಂತರವಾಗಿ ನಾವು ಅಷ್ಟೇ ಕಟ್ಟಿನಿಟ್ಟಾಗಿ ಪಾಲಿಸ್ಕೊಂಡು ಮಾಡ್ಕೊಂಡು ಬಂದಿದೀವಿ. ಹೇಗೆ ಬೇಕಾಗಿ ಮಾಡಿದ್ರೆ ಖಂಡಿತ ಅದು ಲಾಭದಾಯಕವಾಗಿ ದೃಷ್ಟಿಯಿಂದ ಮಾಡಿದ್ರೆ. ನೋಡಿ, ಇದು ಬಹಳ ಮುಖ್ಯ. ಪ್ರತಿ ವಿದ್ಯೆಗಳನ್ನ ಎಲ್ಲವನ್ನು ಲಾಭದಲ್ಲಿ ನೋಡಿದ್ರೆ ಸಿದ್ಧಿಸೋದಿಲ್ಲ. ಸೊ ನಾವು ಅದಕ್ಕೆ ನಮ್ಮನ್ನ ಒಂದು ಉಪ್ಪು ನೀರಲ್ಲಿ ಬೆರ್ತಂಗೆ ನಾವು ಅದರಲ್ಲಿ ಬೆರ್ತರೆ ಅದು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಇಲ್ಲಾಂದ್ರೆ ಕದಾಕದ ಮೇಲೆ ನಾನು ಬೇರೆ ಇದು ಬೇರೆ ಅನ್ನಂಗೆ ಆಗುತ್ತೆ. ಇಲ್ಲ, ಅವೆರಡು ಒಂದೇ ಅನ್ನೋರಿಗೆ ಮಾತ್ರ ಈ ವಿದ್ಯೆಗಳು ಸಿದ್ಧಿಸ್ತವೆ ಅಲ್ಲ. ಅಂತವರಿಗೆ ಆರ್ಡರ್ಗಳು ಅಥವಾ ದೇವ್ರು ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ. ಹೌದಾ? ಈಗ ನಮ್ಗೆ ಈಗ ಅಯೋಧ್ಯೆಯಲ್ಲಿ ಮಾಡಿದ ಜೇಲ್ ಭಟ್ ಸರ್ ಅಂತ ಒಬ್ರಿದ್ರು. ಯಾಕೆಂದ್ರೆ ಅವರು ಈಗ ರಾಮನ ಮೂರ್ತಿನ, ಶಿಲಾಮೂರ್ತಿನ ಅವರು ಮಾಡಿದ್ರು ಕರ್ನಾಟಕದಿಂದ 2ನೇ ಶಿಲ್ಪಿಯಾಗಿ. ಬಟ್ ಅವರೆಲ್ಲ ನಮ್ಗೆ ಕ್ಲಾಸಸ್ ಮಾಡಿ ಹೌದಾ ಎಲ್ಲ ಮಾಡ್ತಾ ಇದ್ರು. ಈಗ ಒಂದು ರೀತಿಲಿ ಸಂಕ್ರಾಂತಿ, ಮಕರ ಸಂಕ್ರಮಣ ಅಂತೀವಿ ಶಿವರಾತ್ರಿ ಟೈಮಲ್ಲಿ. ಆ ಟೈಮಲ್ಲಿ ಮಾತ್ರ ಗರ್ಭಗುಡಿಗೆ ಸೂರ್ಯನ ಬೆಳಕು ಹೇಗ್ ಬೀಳ್ಬೇಕು ಅದು ಒಂದು ಒಬ್ಬ ಕರೆಕ್ಟ್ ಆಗಿರೋ ಸ್ಥಪತಿ ಇಲ್ಲ ಶಿಲ್ಪಿಯಿಂದ ಮಾತ್ರ ಸಾಧ್ಯ. ಅದು ಅದ್ರ ಹಿನ್ನೆಲೆ ವೈಜ್ಞಾನಿಕವಾಗಿ ಬೇರೆ ಇರ್ಬೋದು. ಅದನ್ನ ಕಟ್ಬೇಕಾದ್ರೆ ಶಿಲ್ಪಿ ಶ್ರಮನು ತುಂಬಾ ಇರುತ್ತೆ. ಯಾಕಂದ್ರೆ ಈಗ 365 ದಿನನೂ ನಮ್ಗೆ ನಿತ್ಯ ಪೂರ್ವ ಬೇರೆ, ನಿಜ ಪೂರ್ವ ಬೇರೆ. ಏನದು ನಿತ್ಯ ಪೂರ್ವ ಅಂದ್ರೆ ಪ್ರತಿ ದಿವಸ ಒಂದು ಈಗ ದಿಕ್ಕನ್ನು ತೋರಿಸಿ ಪೂರ್ವ ಅಂತ ಐಡೆಂಟಿಫೈ ಮಾಡ್ತೀವಿ. ಆದ್ರೆ ಪ್ರತಿ ದಿವಸನೂ ಒಂದು ಅಂದ್ರೆ 365 ದಿವಸನೂ ಕಾಲಕ್ರಮೇಣ ಒಂದೊಂದು ಭಾಗ ಡಿವೈಡ್ ಆಗ್ತಾ ಬರುತ್ತೆ. ಅಂದ್ರೆ ಸೂರ್ಯ ಏನ್ ಸರ್ಕಲ್ ರೊಟೇಟ್ ಆಗ್ತಾ ಇರುತ್ತೆ, ಸೂರ್ಯ ಮತ್ತೆ ಚಂದ್ರ ಚಲನೆಯಲ್ಲಿ ವ್ಯತ್ಯಾಸ ಆದಾಗ ಅದನ್ನ ಐಡೆಂಟಿಫೈ ಮಾಡಿ 365 ದಿನದಲ್ಲಿ ಐಡೆಂಟಿಫೈ ಮಾಡಿ ಅದು ಶಂಕುಸ್ಥಾಪನೆ ಅಂತ ಮಾಡ್ತೀವಿ. ಅದು ಮಕರ ಸಂಕ್ರಮಕ್ಕೆ ನಮ್ಗೆ ಇಂತ ಜಾಗಕ್ಕೆ ಅದು ಸೂರ್ಯನ ಬರಬೇಕು, ಕಿರಣ ಬೇಕು ಅಂದಾಗ ಅದ್ರದ್ದು ಒಂದು ನಿಯಮ. ಗವಿಗಂಗಾಧರೇಶ್ವರದ್ದು ಹಾಗೆ ಇರೋದಾ? ಖಂಡಿತ ಇಂತ ವಿಚಾರಗಳು ನಮ್ಗೆ ತಿಳಿಸ್ಕೊಟ್ಟಿದ್ದು ಅವರೇನೆ. ಅಂದ್ರೆ ಸೂರ್ಯನ ಚಲನೆಯನ್ನು ಕೂಡ ಇವರು ಮೊದಲೇ ಅಂದಾಜು ಮಾಡಿರ್ತಾರೆ. ಈ ಕಾಲಕ್ಕೆ ಇಲ್ಲಿಗೆ ಬರ್ತಾರೆ ಅಂತ. ಸೊ ಅಲ್ಲಿಗೆ ಪ್ರತಿಷ್ಠಾಪನೆ ಮಾಡಿ. ಹೌದು, ಅದ್ರದ್ದು ಎಲ್ಲ ಒಂದು ಅವ್ರದೇ ಆದ ಒಂದು ಬುಕ್ ಬರ್ದಿದ್ದಾರೆ. ಆಮೇಲೆ ಈಗ ಬೇಲೂರಲ್ಲಿ ವತ್ಸಲ್ ಒಟಿ ಸರ್ ಅಂತ ಇದ್ದಾರೆ. ಅವರು ಸಾಹಿತಿ ಸಂಶೋಧಕ, ಆ ತರದವರೆಲ್ಲ ನಮ್ಗೆ ಗುರುಗಳಾಗಿ ನಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಹಾಗಾಗಿ ಇಷ್ಟು ವಿಚಾರಗಳನ್ನ ನಾವು ಸ್ವಲ್ಪ ತಿಳ್ಕೊಂಡು ಸ್ವಂತ ಮಾಡ್ತೀವಿ ಅನ್ನೋದು ತುಂಬಾ ಆತ್ಮವಿಶ್ವಾಸದಿಂದ ಮಾಡೋದಕ್ಕೆ ಒಂದು ಸ್ಫೂರ್ತಿ. ನಿಜ. ನೋಡಿ, ಇವರಲ್ಲಿ ಬಹಳ ಮುಖ್ಯವಾಗಿ ಇವರೆಲ್ಲರಲ್ಲೂ ಗಮನಿಸಬೇಕಿರೋದು ವಿದ್ಯೆ ಗುರು ಕಲಿಸಿರೋದು. ಆದರೆ ಗುರುಕುಲದಿಂದ ಆಚೆ ಬಂದಾಗಲೂ ಗುರುವಿನ ಸ್ಮರಣೆ ಇದೆಯಲ್ಲ, ಅದೇ ಯಾವಾಗಲೂ ನಿಮ್ಮನ್ನು ಕಾಯೋದಲ್ವೇ? ನೋಡಿ, ಇಲ್ಲೂ ಅವ್ರ ಗುರುಗಳ ಹೆಸರು ಹೇಳ್ತವ್ರೆ, ಪುಸ್ತಕದ ಹೆಸರು ಹೇಳ್ತವ್ರೆ ಅಲ್ವೇ? ಅವರೇ ಅಲ್ವೇ? ಅದ್ಭುತ. ಸೊ ಒಟ್ಟಾರೆಯಾಗಿ ನಿಮ್ಮ ಮುಂದಿನ ಪೀಳಿಗೆ ಇದನ್ನೇ ಮುಂದುವರಿಸ್ಕೊಂಡು ಹೋಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಅದನ್ನ ಅವ್ರಿಗೆ ಬಿಡ್ತೀರಾ? ಹೌದು ಸರ್, ಆಸಕ್ತಿ ಇರ್ಬೇಕು. ಈಗ ಕಲಿಯೋದಕ್ಕೆ ಬಂದವರು, ಈಗ ಉದಾಹರಣೆಗೆ ನಾನು ಶಿಲ್ಪಿ ಆಗ್ಬೇಕು ಅನ್ನೋ ಆಸಕ್ತಿ ನನಗೆ ಖಂಡಿತ ಗೊತ್ತಿರ್ಲಿಲ್ಲ, ಆಗ್ತೀನೋ ಇಲ್ವಾ ಅಂದ್ಬಿಟ್ಟು. ಬಟ್ ಇದಕ್ಕೆ ಹೋಗಿ ಕಲ್ತಾದ್ಮೇಲೆ ಇಲ್ಲ ನನ್ಗೆ ಇದ್ರಲ್ಲಿ ಒಂದೇನೋ ಒಂದು ಇದೆ ಅನ್ನೋದಕ್ಕೆ ಕಾಲಕ್ರಮೇಣ ಮತ್ತೆ ಇದರಲ್ಲಿ ನಂಬಿಕೆನೂ ಅಷ್ಟೇ ಮುಖ್ಯ ಆಗುತ್ತೆ. ನಾನು ಕೆಲವು ಟೈಮಲ್ಲಿ ಸುಮ್ಮನೆ ನೆಮ್ತಾ ಇರ್ಲಿಲ್ಲ. ನಮ್ಮ ಗುರುಗಳಿಗೆ ಕ್ವಶನ್ ಸಹ ಮಾಡಿದೀವಿ. ಅವರೆಲ್ಲ ಕೆಲವೆಲ್ಲ ವಿವರವಾಗಿ ಎಲ್ಲೋ ಬೇಜಾರು ಮಾಡ್ಕೊಳ್ದಲೆ ವಿವರವಾಗಿ ಬಿಡಿಸಿ, ಆಮೇಲೆ ನನಗೆ ಸ್ವಯಂ ಪ್ರೇರಣವಾಗಿ ನಂಬಿಕೆ ಅನ್ನೋದು ಯಾವಾಗ ಸ್ಟಾರ್ಟ್ ಆಗಿ ನನ್ಗೆ ಅನುಭವಕ್ಕೆ ಬಂತೋ ಅವಾಗ್ಲಿಂದ ನಾನು ಇದ್ರಲ್ಲಿ ನಿರತರಾಗಿ ನಿಮ್ಮ ಎಲ್ಲಾ ಪ್ರಶ್ನೆಗಳು ಮಂಗಮಯ ಆದ್ಮೇಲೆ ನಿಮಗೆ ಆಸಕ್ತಿ ಬರುತ್ತೆ. ಇಲ್ಲಾಂದ್ರೆ ಇದೇನೋ ಸರಿ ಉತ್ತರ ಬರ್ಲಿಲ್ವಲ್ಲ ಅಂತ ಕಾಡುತ್ತೆ ನಿಮಗೆ. ತುಂಬಾ ಪ್ರಶ್ನೆ ಮಾಡಿದ್ದು ಉಂಟು ನಾನು. ಅದೇ ಬಹಳ ಮುಖ್ಯ. ಈಗ ಒಂದು ದೇವ್ರದ್ದು ಏನಿದೆ ಅದ್ರದ್ದು ಎಲ್ಲ ನನಗೆ
ಸ್ವಂತ ಅನುಭವ ಆದ್ಮೇಲೆ ಇಲ್ಲ ನಾನು ಇದು ಮಾಡಿಸಿದ್ದು ಪ್ರಶ್ನೆ ಮಾಡಿದ ತಪ್ಪು ಅಂತ ಅನುಭವ ಆಗಿದ್ದು ನನ್ಗೆ ರಿಯಲೈಸ್ ಆಗಿದೆ. ಆ ರಿಯಲೈಸ್ ಆಗಬೇಕು ಅಂತಿದ್ರೆ ಪ್ರಶ್ನೆ ಮಾಡ್ಲೇಬೇಕಿತ್ತು. ಹಂಗ್ ಮಾಡದೆ ಹೋದ್ರೆ ಬಹುಶಃ ನಿಮ್ಗೆ ಅದು ಯಾವ್ದು ರಿಯಲೈಸ್ ಆಗ್ತಾ ಇರ್ಲಿಲ್ಲ. ಅಯ್ಯೋ ನಾನು ಎಂತ ಮಾಡಿದೆ ಅಂತ ಅನ್ಸದಾಗ್ಲೇ ಒಬ್ಬ ಬೇಡರ ಕಣ್ಣಪ್ಪನಿಗೆ ಜ್ಞಾನೋದಯ ಆಗಿದ್ದು. ಅದ್ಭುತ ಅದ್ಭುತ. ಸೊ ಅಂತಿಮವಾಗಿ ಈ ಕೆಲಸವನ್ನ ನಿಮ್ಮ ಕುಟುಂಬದ 3 ಜನ ಮಾಡ್ತಿದ್ದೀರಿ. ಓಕೆ. ಸೊ ಬೇರೆ ಯಾರು ಕಲಿಯಕ್ಕೆ ಬರ್ತೀನಿ ಅಂತ ಬಂದವ್ರು ಇಲ್ಲಿವರೆಗೆ ಯಾರು ಇಲ್ಲ ಅಂದ್ರೆ ಅವರು ಆಸಕ್ತಿಯಾಗಿ ಖಂಡಿತ ನಿರಂತರವಾಗಿಲ್ಲ, ಏನೋ 1-2 ತಿಂಗಳು 3 ತಿಂಗಳು ಮಾಡಿರೋರು ಇದ್ದಾರೆ. ನಿರಂತರವಾಗಿ ಮಾಡುವಂತ ಆಸಕ್ತಿ ಇರೋರು ಕಡಿಮೆ ಇದ್ದಾರೆ. ಏನು ಅಂದ್ರೆ ಈಗ ಬರ್ತಿದ್ದಾಗೆ ನಮ್ಗೆ ಸ್ಯಾಲ್ರಿ ಇಷ್ಟು ಬೇಕು, ಮತ್ತೆ ಅವ್ರ ಮೊಬೈಲ್ ಅಡಾಪ್ಟ್ ಆಗಿರ್ತಾರ, ಅವೆಲ್ಲ ಏನಾಗುತ್ತೆ ಅಂದ್ರೆ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಇಲ್ಲ, ಅವರು ಸಸ್ಟೈನ್ ಆಗ್ಲಿಕ್ಕೆ ಆಗಲ್ಲ. ವೆರಿ ಗುಡ್ ವೆರಿ ಗುಡ್. ಸೊ ಅಂತಿಮವಾಗಿ ಈ ಉದ್ಯಮದ ಬಗ್ಗೆ ಕಲಿಬೇಕು ಅಂತ ಆಸಕ್ತಿ ಬರೋ ಥರ 1-2 ಮಾತು ಹೇಳ್ಬಿಡಿ. ಯಾರ ಯುವಕರು ಬಂದು ಕಲಿಯೋಕೆ ಅವಕಾಶ ಇದೆ ಅನ್ನೋದಾದರೆ ಸೊ ಇಂದಿದೆ, ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು ಅಥವಾ ನಿಮ್ಮನ್ನೇ ಅವ್ರು ಬಂದು ಸಂಪರ್ಕಿಸಬಹುದು ಅಂತ 1-2 ಮಾತು ಈ ಉದ್ಯಮದ ಬಗ್ಗೆ ಏನಾದರೂ ಹೇಳಿ. ಈಗ ಲೋಹ ಶಿಲ್ಪ ಅನ್ನೋದು ಏನಿದೆ ನಶಿಸಿ ಹೋಗ್ತಾ ಇದೆ. ಈ ಕಲೆನ ಉಳಿಸಿ ಬೆಳೆಸೋದು ತುಂಬಾ ಮಹತ್ವವಾಗಿದ್ದು, ಈಗ ನನಗೆ ಕೆಲವು ತುಂಬಾ ತಿಳಿದವರು ಹೇಳ್ತಾ ಇದ್ರು, ನಮ್ಮ ದೇಶಕ್ಕೆ ಪಾರಂಪರಿಕವಾಗಿ ಇರೋ ಶಿಲ್ಪಕಲೆ ಏನಿದೆ ಇವತ್ತಿನವರೆಗೂ ಉಳ್ಕೊಂಡಿದೆ ಅಂದ್ರೆ ಅದು ಕೆಲವು ಮಾತ್ರ ಉಳ್ಕೊಂಡಿದೆ. ಈಗ ಫಾರಿನಿಂದ ಎಲ್ಲ ಬರೋದೆಲ್ಲ ನಮ್ಮ ಶಿಲ್ಪಕಲೆ ನೋಡೋದಕ್ಕೋಸ್ಕರ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಇದು ಇಂಡಿಯಾದಲ್ಲಿ ಕರ್ನಾಟಕಕ್ಕೆ ತುಂಬಾ ಮಹತ್ವವಾಗಿದೆ. ಹಾಗಾಗಿ ಇದನ್ನ ಕಲೆನ ಉಳಿಸಿ ಬೆಳೆಸೋದು ತುಂಬಾ ಅನಿವಾರ್ಯವಾಗಿದೆ. ಈಗ ಏನು ಗೌರ್ಮೆಂಟ್ ಕೆಲಸ, ಏನು ಸಂಬಳ ಎಲ್ಲ ಗೌರ್ಮೆಂಟ್ ಕೆಲಸ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಏನು ಸಿಗುತ್ತೋ ಅದನ್ನು ನಾವು ಈ ಕೆಲಸದಲ್ಲಿ ಖಂಡಿತ 100% ನಾವು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. ದುಡ್ಡುಗೋಸ್ಕರ ನೋಡಿದ್ರು ಓಕೆ, ಮತ್ತು ನಮ್ಮದು ಶಿಲ್ಪಕಲಾ ಏನು ನಶಿಸಿ ಹೋಗ್ತಿದೆ ಅದನ್ನು ಉಳ್ಸೋಕ್ಕೆ ಎರಡೂ ಸಹ ನಿಮಗೆ ಇದು ಖಂಡಿತ ಉಪಯೋಗ ಆಗುತ್ತೆ. ಕಲಿಯುವಂಥ ಆಸಕ್ತಿ ಇರೋರು ಇದಕ್ಕೆ ಆದ ಒಂದು ಸಂಸ್ಥೆ ಇದೆ, ಕೆನರಾ ಬ್ಯಾಂಕ್ ಸ್ಪಾನ್ಸರ್ಡ್ ಆಗಿದೆ. ನೀವು ಅಲ್ಲಿ ಯಾವುದೇ ರೀತಿ ₹1 ಕೊಡೋ ಅವಶ್ಯಕತೆ ಇಲ್ಲ, ಹೋಗಿ ಕಲಿಬೋದು. ಇಲ್ಲ ಸರ್ ನಿಮ್ಮ ಹತ್ರನೂ ನಾವು ಟ್ರೈನಿಂಗ್ ತೊಗೋತೀವಿ ಅಂದರೆ ಬಂದು ಕಲಿಬೋದು. ನಾವು ಹಾಗೆ ಕಲ್ತಿರೋರ ಹತ್ರನೇ ಹೋಗಿ ಟ್ರೈನಿಂಗ್ ತೊಗೊಂಡಾದ್ಮೇಲೆ ನಾವು ಓನಾಗಿ ಮಾಡ್ತಾ ಇರೋದು. ಇದರಲ್ಲಿ ಈಗ ನಿರಂತರವಾಗಿ ಕಲಿತೀವಿ ಅನ್ನೋರಿಗೆ ತುಂಬ ಅನುಕೂಲ ಆಗಿದೆ. ಹೋಗಿ ಬೇಕಾದ್ರೆ 15 ತಿಂಗಳು ಕೋರ್ಸ್ ಮಾಡ್ಬೋದು, ಇಲ್ಲ ಇಲ್ಲಿಗೆ ಬಂದು ಸಹ ಕಲಿತೀವಿ ಅಂದರೆ ಕಲಿಬೋದು. ಬಟ್ ಜೀವನ ಮಾಡೋದಕ್ಕೆ ನೀವು ಯಾರ್ದೋ ಕೈ ಕೆಳಗಡೆ ಮಾಡೋದಕ್ಕಿಂತ ಓನಾಗಿ ಮಾಡೋದಕ್ಕೆ ತುಂಬ ಸ್ಫೂರ್ತಿದಾಯಕವಾಗಿ. ಇದು ಬೆಂಗಳೂರಿದು ಸುಂಕದಕಟ್ಟೆ 91 ಬರುತ್ತೆ. ಸೊಲ್ಲಾಪುರದಮ್ಮ ನಿಯರ್ ಟೆಂಪಲ್ ಏನಿದೆ ಅದ್ರ ಪಕ್ಕನೇ ಇದೆ ಸರ್. ಈಗ ನಮ್ಮ ತಮ್ಮವ್ರದ್ದಾಗಿರ್ಬೋದು ನಮ್ದಾಗಿರ್ಬೋದು ಇಲ್ಲೇ ಪಕ್ಕನೇ 2 ಟೆಂಪಲ್ ಅಕ್ಕಪಕ್ಕದಲ್ಲೇ ಇದೆ. ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡೋರು ಸಹ ಮಾಡ್ಬೋದು. ಕೆಲಸ ಕಲಿತೀವಿ ಅಂದ್ರೆ ನಮ್ಮ ಹತ್ರ ಧಾರಾಳವಾಗಿ ಬಂದು ಕಲಿಬೋದು. ಮತ್ತೆ ಅದಕ್ಕೆ ಏನು ವೇತನ ಕೊಡಬೇಕು ಖಂಡಿತ ಕೊಡ್ತೀವಿ. ಏನು ಫ್ರೀ ಏನು ಮಾಡ್ಸಲ್ಲ ನಾವು. ಕಲಿಯ ಆಸಕ್ತಿ ಇದ್ರೆ ನಮ್ಗೆ ತುಂಬಾ ಖುಷಿ. ಅದಕ್ಕೆ ನಿಮ್ಗೆ ಏನು ಬೇಕೋ ಅಷ್ಟು ವೇತನನ ನಾವು ನೀಡ್ತೀವಿ. ನೋಡಿ, ಇದೊಂದು ಅದ್ಭುತವಾದ ಅವಕಾಶ. ನಾನೇನು ಹೇಳೋದಂದರೆ, ಒಂದು ಇಂತಹ ಉದ್ಯಮದಲ್ಲಿ ನೀವು ಇಳಿಯೋದು ಅಂದರೆ ಹಣ ಸಂಪಾದನೆ ಜೊತೆಗೆ ನಮ್ಮ ಪರಂಪರೆಗೆ ಒಂದು ಕೊಡುಗೆ ಕೊಟ್ಟಂಗೆ ನೀವು ಹೇಳ್ದಂಗೆ. ಸೊ ಹಾಗಾಗಿ ಇದೇನು ಒಂದು ಅದ್ಭುತವಾದ ವಿದ್ಯೆ ಈ ಲೋಹದ ಕೆಲಸ. ದಯವಿಟ್ಟು ನೀವೊಂದು ಯೋಚನೆ ಮಾಡಿ, ನಿಮ್ಮಲ್ಲಿ ಯಾರೋ ಒಬ್ಬರು ಯುವಕರು ಇರ್ಬೋದು. ಸೊ ಅವ್ರು ಹೇಳ್ತಿದ್ದಾರೆ, ಒಬ್ಬ ಗೋರ್ಮೆಂಟ್ ಎಂಪ್ಲಾಯಿ ದುಡಿಯಬಹುದಾದ ಹಣವನ್ನು ಖಂಡಿತ ದುಡಿಬೋದು. ಮತ್ತು ಇದೊಂದು ಏನೋ ಒಬ್ಬ ಕಾಡಿಗೆ ಹೋಗಿ ತಪಸ್ಸು ಮಾಡ್ದಂಗೆ ಒಂದು ಕಡೆ ಕೂತು ತನ್ನ ಪಾಡಿಗೆ ತನ್ನ ಕೆಲಸ ಮಾಡ್ಕೊಂಡು ಹೋಗುವಂಥ ಒಂದು ಅದ್ಭುತವಾದ ಕೆಲಸ. ಸೊ ಒಟ್ಟಿನಲ್ಲಿ ನನ್ನ ಉದ್ದೇಶ ಇದ್ದಿದ್ದು ಅಷ್ಟೇ. ನಮ್ಮ ಸ್ನೇಹಿತರು ಅವರು ಯಾವಾಗಲೂ ಹೇಳೋರು ನಂದು ಈ ಥರದ್ದೊಂದು ಅದ್ಭುತ ಕೆಲಸ ಅಂತ. ಸೊ ದಿನೇಶ್ ಆಚಾರ್ಯ ಅವರ ಕೆಲಸ ನನಗೆ ಭಾಳ ಖುಷಿ ಅನಿಸ್ತು. ಮತ್ತು ಅವರ ಆಶ್ರಮದ ವೀಕ್ಷಕರು ಕೂಡ ಭಾಳ ವರ್ಷಗಳಿಂದ ಅವರು ಕಾರ್ಯಕ್ರಮ ಕೇಳ್ತಾರೆ. ಸೊ ನಿಮಗೆ ಯಾರಿಗಾದರೂ ಇವರ ವಿವರ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ನಂಬರ್ ಹಾಕಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡೋ ಮೂಲಕ ಇವರನ್ನು ನೀವು ಸಂಪರ್ಕಿಸ್ಬೋದು. ಇಲ್ಲಿ ಬಂದು ನೀವು ಕಲಿಬೋದು ಅಥವಾ ಇವರು ಮಾರ್ಗದರ್ಶನ ತಗೊಂಡು ನೀವು ಮುಂದುವರಿಬೋದು. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ಈ ಮೂಲಕ ಅಥವಾ ಈ ಅಂಗಡಿಯಿಂದ ನೀವು ಸುತ್ತಮುತ್ತಲಿನ ಬೆಂಗಳೂರಿನ ಜನರು, ಈ ಕಾರ್ಯಕ್ರಮವನ್ನು ನೋಡ್ತಿರೋರು ಅಥವಾ ಈ ವಿಡಿಯೋ ನೋಡ್ತಾ ಇರೋರು, ನೀವೇನಾದರೂ ಅಂತಹ ಉಪಕರಣಗಳನ್ನು ಅಥವಾ ಅಲಂಕಾರಿಕ ವಸ್ತುಗಳನ್ನು ಮಾಡಿಸಬೇಕು ಅಂದರೂ ಕೂಡ ಈ ನಂಬರ್ಗೆ, ಈ ವಿಳಾಸಕ್ಕೆ ನೀವು ಸಂಪರ್ಕಿಸಬಹುದು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಇಲ್ಲೊಂದು ಅದ್ಭುತವಾದ ವಿಡಿಯೋ ಮಾಡಲಿಕ್ಕೆ ಅವಕಾಶ ಕೊಟ್ಟು ಇವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಸಿಗೋಣ. ಹರೇ ಕೃಷ್ಣ, ನಮಸ್ಕಾರ.